ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ಒಂದು ವ್ಲಾಗಲ್ಲಿ ಮಾರ್ನಿಂಗ್ ಟು ಆಫ್ಟರ್ನೂನ್ ರೊಟೀನ್ ವರ್ಕ್ ಆ್ಯಂಡ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಂತ ದೋಸೆ ಹಾಗೆ ಕ್ಯಾಲಿಫ್ಲವರ್ ಕರಿ ಮಾಡಿದ್ದೆ. ರೆಸಿಪಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದು ಒಂದು ಮಾರ್ನಿಂಗ್ ಟು ಆಫ್ಟರ್ನೂನ್ ವ್ಲಾಗ್ ಆಗಿರುತ್ತೆ. ಜೊತೆಗೆ ಎಲ್ಲರ ಜೀವನದಲ್ಲಿ ನಡೀತಿರುವಂಥ ಎಕ್ಸ್ಪೀರಿಯನ್ಸ್ ವಿಷಯಗಳನ್ನು ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಜೀವನದಲ್ಲಿ ಒಂದೊಂದು ಸರಿ ಬೇಜಾರು, ಕೋಪ, ಲೇಜಿನೆಸ್, ಹೆಲ್ತ್ ಇಶ್ಯೂಸ್ ಇವನ್ನೆಲ್ಲ ಫೇಸ್ ಮಾಡ್ತಾ ಇರ್ತೀವಿ. ಅಂಥ ಟೈಮಲ್ಲಿ ನಮಗೆ ನಾವೇ ನಮ್ಮ ಮೈಂಡನ್ನ ರೀಸೆಟ್ ಮಾಡ್ಕೋಬೇಕು. ಮುಂಚೆ ನನ್ನ ಮೈಂಡ್ನಲ್ಲಿ ನಾವು ಹಿಂದೆ ಉಳಿದ್ಬಿಟ್ವಿ, ನಮ್ಮ ಜೀವನ ಯಾಕೆ ಸ್ಲೋ ಆಗಿ ನಡೀತಾ ಇದೆ ಅಂತ ನನ್ನಲ್ಲಿ ನಾನೇ ಫೀಲ್ ಮಾಡ್ಕೊತಾ ಇದ್ದೆ. ಮತ್ತು ಯೋಚನೆ ಮಾಡ್ತಾ ಇದ್ದೆ, ಯಾರೋ ಮುಂದೆ ಓಡ್ತಾ ಇದ್ದಾರೆ ಅಂದರೆ ಅದೇ ರೀತಿ ಎಲ್ಲರ ಜೀವನ ಒಂದೇ ರೀತಿ ಇರೋದಿಲ್ಲ. ಅವರಿಗೆ ಆದಂಥ ರೆಸ್ಪಾನ್ಸಿಬಿಲಿಟೀಸ್ ಅವ್ರಿಗಿರುತ್ತೆ. ಡಿಫರೆಂಟ್ ಸ್ಟ್ರಗಲ್ಸ್ ಆ್ಯಂಡ್ ಟೈಮಿಂಗ್ಸ್ ಇರುತ್ತೆ. ಒಬ್ಬರ ಜೀವನ ಸ್ಲೋ ಆಗಿ ನಡೆಯುತ್ತೆ, ಒಬ್ಬರ ಜೀವನ ಫಾಸ್ಟಾಗಿ ನಡೆಯುತ್ತೆ ಅಷ್ಟೇ. ಆರಾಮಾಗಿ ಕನ್ಸಿಸ್ಟೆಂಟಾಗಿ ಹೋಗೋದು ಇಂಪಾರ್ಟೆಂಟು. ಇಲ್ಲಿ ಯಾವ ಕಾಂಪಿಟೇಷನ್ ಇಲ್ಲ, ನಮಗೆ ನಾವೇ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಅಷ್ಟೇ. ನಾನೊಂದು ನಿಜ ಹೇಳಲ್ಲ, ನಾವು ಈ ಭೂಮಿ ಮೇಲೆ ಬರುವಾಗ ಏನೂ ತರೋದಿಲ್ಲ, ಹೋಗುವಾಗೂ ಏನೂ ತಗೊಂಡು ಹೋಗೋದಿಲ್ಲ. ಮತ್ತು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋದು, ಮತ್ತು ಕಂಪೇರಿಂಗ್ ಯಾಕೆ ಮಾಡ್ಕೊಳ್ಳೋದು? ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೇಬಾರ್ದು. ಹಾಗೆ ಒಬ್ಬರ ಮೇಲೊಬ್ಬರು ಈಗೋ ತೋರಿಸೋದು ಇದೆಲ್ಲ ವೇಸ್ಟ್ ಅನಿಸುತ್ತೆ. ನಮ್ಮ ಜೀವನವನ್ನು ನಾವೇ ಹೆವಿಯಾಗಿ ಮಾಡ್ಕೋಬಾರ್ದು. ಲೈಟಾಗಿ ಜೀವನ ಮಾಡೋದು ಕಲ್ತ್ಕೋಬೇಕು. ಲೈಫಲ್ಲಿ ಸಿನ್ಸಿಯರ್ ಇರಬೇಕು, ಆಗಲಿ ಸೀರಿಯಸ್ನೆಸ್ ಅಲ್ಲ. ಪೀಪಲ್, ಮನಿ, ಸಕ್ಸಸ್, ಪೊಸಿಷನ್ಸ್ ಎಲ್ಲ ಟೆಂಪರವರಿ ಅಷ್ಟೇ. ಆದರೆ ನಾವು ಯಾವ ಥರ ಜೀವನ ಮಾಡ್ತಾಯಿದ್ವಿ ಅನ್ನೋದು ಇಂಪಾರ್ಟೆಂಟು. ನಮಗಿರೋದ್ರಲ್ಲೇ ಸಂತೃಪ್ತಿಯಾಗಿ ಹೇಗೆ ಇರೋದು ಅನ್ನೋದೊಂದು ಯೋಚನೆ ಮಾಡಿದರೆ ಸಾಕು. ಹಾಗಾಗಿ ನಮ್ಮ ಲೈಫ್ನ ಒಂದು ಎಕ್ಸ್ಪೀರಿಯನ್ಸ್ ಆಗಿ ನೋಡಬೇಕು. ಜಾಸ್ತಿ ಪ್ರೆಸೆಂಟ್ ಮೂಮೆಂಟಲ್ಲಿ ಇರಬೇಕು. ಬೇರೆಯವ್ರ ಜೊತೆ ಕಂಪೇರಿಂಗ್ ಕಮ್ಮಿ ಮಾಡ್ಕೋಬೇಕು. ಬಿಕಾಸ್ ಒಂದು ದಿನ ನಮ್ಮ ಸ್ಟೇಟಸ್, ಕೆಲಸ ಎಲ್ಲ ನಿಂತೋಗುತ್ತೆ. ಆದರೆ ನಾವು ನಮ್ಮ ಜೀವನ ಯಾವ ರೀತಿ ಮಾಡಿದ್ವಿ ಅನ್ನೋದೇ ಮ್ಯಾಟರ್ ಆಗುತ್ತೆ. ಮಾರ್ನಿಂಗ್ ನಮ್ಮ ಮೈಂಡ್ನಲ್ಲಿ ಏನು ಬರುತ್ತೋ ಅದು ಇಡೀ ದಿನವನ್ನೇ ಎಫೆಕ್ಟ್ ಮಾಡುತ್ತೆ. ಸ್ವಲ್ಪ ನಮ್ಮ ಯೋಚನೆಗಳನ್ನು ಸೈಲೆನ್ಸ್ ಮೋಡಲ್ಲಿಡಿ. ಒಳ್ಳೆಯ ಯೋಚನೆಗಳೊಂದಿಗೆ ಸ್ಲೋ ಮೂಮೆಂಟ್ ಮಾಡಿ. ನಮ್ಮ ಪ್ರೆಸೆಂಟ್ ಭಾಳ ಇಂಪಾರ್ಟೆಂಟ್. ನಮ್ಮಲ್ಲಿರುವಂಥ ಪಾಸಿಟಿವ್ ಎನರ್ಜಿ ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮ್ಲಿಗೂ ಟ್ರಾನ್ಸ್ಫರ್ ಆಗುತ್ತೆ. ನಾವು ಪೀಸ್ಫುಲ್ಲಾಗಿದ್ದರೆ ನಮ್ಮ ಮನೆಯೂ ಪೀಸ್ಫುಲ್ಲಾಗಿರುತ್ತೆ. ಇನ್ನೊಂದು ವಿಷಯ ಏನಂದರೆ, ನಮ್ಮನ್ನು ನಾವು ನೆಗ್ಲೆಕ್ಟ್ ಮಾಡ್ಕೋಬಾರ್ದು. ನಮ್ಮ ಹತ್ರ ಇರುವಂಥ ಜನ ಚೇಂಜ್ ಆಗಬಹುದು, ಸಿಚುವೇಶನ್ ಚೇಂಜ್ ಆಗಬಹುದು. ಆದರೆ ಹುಟ್ಟಿದಾಗ್ಲಿಂದ ನಮ್ಮ ಹತ್ರ ಇರೋದು ನಮ್ಮ ದೇಹ ಮಾತ್ರ. ಅದಕ್ಕೆ ಜಾಸ್ತಿ ನೋವು ಕೊಡಬಾರ್ದು. ಟೈಮ್ಗೆ ಒಳ್ಳೆ ಫುಡ್ಡು, ವಾಟರ್, ರೆಸ್ಟು ಕೊಡ್ತಾ ಇರಬೇಕು. ನನ್ನ ಲೈಫಲ್ಲಿ ನಾನು ತಿಳ್ಕೊಂಡಿರೋ ಅಂಥದ್ದು ನಾನು ಹೇಳ್ತಾ ಇದ್ದೀನಿ. ಏನೇನೋ ಮಾತಾಡ್ತಾ ಇದ್ದೀನಿ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಈಗ ರೆಸಿಪಿ ಸ್ಟಾರ್ಟ್ ಮಾಡೋಣ ಬನ್ನಿ. ಹೂಕೋಸನ್ನ ಬಿಡಿಸಿದ ನಂತರ ಬಿಸಿನೀರಲ್ಲಿ ಅರಿಶಿನ ಹಾಕಿ ಬಾಯ್ಲ್ ಮಾಡ್ಕೋಬೇಕು. ಅರಿಶಿನ ಹಾಕಿ ಬಿಸಿನೀರಲ್ಲಿ ಬಾಯ್ಲ್ ಮಾಡೋದ್ರಿಂದ ಏನಾದರೂ ಬ್ಯಾಕ್ಟೀರಿಯಾ ಇದ್ದರೂ ಹೊಟ್ಟೋಗುತ್ತೆ. ಕರ್ರಿಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಒಣಕೊಬ್ಬರಿ, ಒಂದು 4-5 ಬೆಳ್ಳುಳ್ಳಿ, 2 ಲವಂಗ, ಸ್ವಲ್ಪ ಧನಿಯಾ ಪುಡಿ ಹಾಗೆ ಕೊತ್ತಂಬರಿ ಸೊಪ್ಪು ರೆಡಿ ಮಾಡಿದ್ದೀನಿ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರಲ್ಲಿ ಮೆತ್ತಗೆ ರುಬ್ಕೋಬೇಕು. ಇದೆಲ್ಲ ಹಾಕೋದ್ರಿಂದ ಕರ್ರಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗನಿಗೆ ಈ ಹೂಕೋಸು ಪಲ್ಯ ಅಂದರೆ ತುಂಬ ಫೇವ್ರೇಟು, ತುಂಬ ಇಷ್ಟಪಡ್ತಾನೆ. ಇದು ಚಪಾತಿ, ದೋಸೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ಮಾಡೋದು ತುಂಬ ಈಸಿನೇ. ಒಂದು ಕಡಾಯಿನಲ್ಲಿ 2 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕಿ ಅದಕ್ಕೆ ನಾವು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋವಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆನಿಯನ್, ಟೊಮೊಟೊ ಸ್ವಲ್ಪ ಫ್ರೈ ಆದ ನಂತರ ನಾವು ಫಸ್ಟು ಬೇಯಿಸ್ಕೊಂಡಿರೋವಂಥ ಹೂಕೋಸನ್ನ ಹಾಕ್ಕೋಬೇಕು. ತುಂಬ ಹೊತ್ತು ಇದನ್ನು ನೀರಲ್ಲಿ ಬೇಯಿಸೋಕೆ ಹೋಗಬಾರ್ದು. 2 ಮಿನಿಟ್ಸ್ ಅಷ್ಟೇ ಬಿಸಿನೀರಲ್ಲಿ ಬಾಯ್ಲ್ ಮಾಡಬೇಕು. ಹೂಕೋಸು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಗೆ ಮಿಕ್ಸಿಗೆ ರುಬ್ಕೊಂಡಿರುವಂಥ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ನಾವು ಗ್ರೇವಿ ಥರ ಆದರೂ ಮಾಡ್ಕೋಬಹುದು, ಇಲ್ಲಾಂದರೆ ಫ್ರೈ ಥರ ಆದರೂ ಮಾಡ್ಕೋಬಹುದು. ತುಂಬ ಚೆನ್ನಾಗಿರುತ್ತೆ.
ಬ್ರೇಕ್ಫಾಸ್ಟ್ ಆಗಿದ ತಕ್ಷಣ ಪಾತ್ರೆನೆಲ್ಲ ಕ್ಲೀನ್ ಮಾಡ್ತೀನಿ. ಹಾಗೆ ಇನ್ನೊಂದು ಸರಿ ಸ್ಟವ್ ಎಲ್ಲ ಒರೆಸ್ಕೊಂಬಿಡ್ತೀನಿ. ಬ್ರೇಕ್ಫಾಸ್ಟ್ ಆಗಿದ ತಕ್ಷಣ ಕಿಚನೆಲ್ಲ ಒಂದ್ಸರಿ ಕ್ಲೀನ್ ಮಾಡ್ಕೊಂಬಿಟ್ರೆ ಆಫ್ಟರ್ನೂನ್ ಅಡುಗೆ ಮಾಡೋದಕ್ಕೆ ಈಸಿ ಇರುತ್ತೆ. ಈ ದಿನದ ನನ್ನ ರೊಟೀನ್ ವ್ಲಾಗ್ ಈ ರೀತಿಯಾಗಿತ್ತು. ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಒಂದು ಲೈಕ್ ಕಮೆಂಟ್ ಹಾಕಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.